ನಮಸ್ಕಾರ ಎಲ್ರಿಗೂ. ನೀತಿ ಸೂಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಕರಾವಳಿ ಸ್ಪೆಷಲ್ ಒಂದು ಸೂಪರ್ ಟೇಸ್ಟಿ ಬಂಗಡೆ ಮಸಾಲಾ ಫ್ರೈ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ, ಈಸಿಯಾಗಿ, ಫುಲ್ ರುಚಿಯಾಗಿ ಇರುತ್ತೆ. ಹಾಗಾದ್ರೆ ಯಾಕೆ ಲೇಟ್ ಮಾಡೋದು, ಬನ್ನಿ ನನ್ನ ಜೊತೆಗೆ ರೆಸಿಪಿ ಮಾಡ್ಕೊಂಡು ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀತಿ ರುಚಿನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ಅಡುಗೆ ಶುರು ಮಾಡೋಣ. ನಾನಿಲ್ಲಿ 3 ಬಂಗಡೆ ಮೀನು ತಗೊಂಡಿದ್ದೀನಿ. ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಈ ಥರ ಕಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಹಾಕ್ಕೊಳ್ಳಿ ಎಲ್ಲ ಮೀನಿಗೂ. ಈ ಥರ ಕಟ್ ಹಾಕಿರೋ ಮೀನಿಗೆ ಒಂದು ಲಿಂಬೆಹಣ್ಣು ಹಾಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದನ್ನ ಒಂದು 10 ನಿಮಿಷ ಕಾಲ ಮ್ಯಾರಿನೇಟ್ ಮಾಡಬೇಕು. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಬ್ಯಾಡಗೆ ಮೆಣಸು, 2 ಗುಂಟೂರು ಮೆಣಸು, ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ನೆನೆ ಹಾಕ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಆ ನೆನೆ ಹಾಕಿರೋದು ಮೆಣಸು, ಅದರದ್ದು ನೀರು ಸೇರಿಸ್ಬೇಕು. ಅದಕ್ಕೆ ಕೊತ್ತಂಬರಿ ಬೀಜ, ಸ್ವಲ್ಪ ವಾಮ, ಮೆಂತೆಕಾಳು, ಅರಿಶಿಣ ಪುಡಿ, ಕಾಳುಮೆಣಸು, ಒಂದು 4 ಎಸಳು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ದೊಡ್ಡದು ಹುಳಿ ಹಾಕ್ಬಿಟ್ಟು ರುಬ್ಬಬೇಕು. ನಂತರ ಈ ರುಬ್ಕೊಂಡಿರೋ ಮಸಾಲೆನ ಅವಾಗೆ ಮ್ಯಾರಿನೇಟ್ ಮಾಡ್ಕೊಂಡಿವಲ್ಲ ಆ ಮೀನಿಗೆ ಹಚ್ಚಬೇಕು. ಈ ಥರ ಚೆನ್ನಾಗಿ ಹಚ್ಕೊಳ್ಳಿ, ಎಲ್ಲ ಕಡೆ ಹಚ್ಚಬೇಕು ಮಸಾಲೆನ. ನಂತರ ಇದನ್ನ ಒಂದು ಅರ್ಧ ಗಂಟೆ ಕಾಲ ತಿರ್ಗಾ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಕಡೆನ ಸರಿಯಾಗಿ ಹಚ್ಕೊಳ್ಬೇಕು. ನಂತರ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಆ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮೀನನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಒಂದು 5 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದೊಂದು ಕಡೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತಿರ್ಗಾ ಈ ಥರ ತಿರ್ಗಾಕೊಳ್ಬೇಕು. ಒಂದು ಕಡೆ ಫ್ರೈ ಆದ ನಂತರ ಈ ಥರ ಮೀನನ್ನು ಟರ್ನ್ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. 2 ಸೈಡ್ ಒಂದು 5 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ರ ಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಬೇಕು. ನಂತರ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಮಿಕ್ಕಿರೋ ಮಸಾಲೆನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನ ಶೇರ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಈ ಥರ ಫ್ರೈ ಆಗ್ತಾ ಇರಬೇಕು. ನಂತರ ಆ ಹುರಿದಿಟ್ಕೊಂಡಿರೋದು ಮೀನನ್ನು ಇದಕ್ಕೆ ಹಾಕಬೇಕು. ಈ ಥರ ಒಂದು 2 ನಿಮಿಷ ಈ ಥರ ಮಸಾಲೆ ಜೊತೆನ ಇದನ್ನು ಫ್ರೈ ಮಾಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಯಮ್ಮಿ ಅಂತ ಟೈಪ್ ಮಾಡಿ, ಹಾಗೂ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಹೇಗೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ಶೇರ್ ಮಾಡಿ. ನೋಡಿ, ಇವಾಗ ಇದು ಬೆಂದಿದೆ. ಈಗ ಇದನ್ನ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಇನ್ನೂ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಈ ಥರ ನೋಡಿ, ಆರಾಮಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನಂದು ಇಲ್ಲಿ ಸ್ವಲ್ಪ ಕಟ್ಟಾಯಿತು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು 5 ನಿಮಿಷ ಬೇಕಾಗತ್ತೆ, ಹೆಚ್ಚು ಕಡಿಮೆ ಅಂದರೆ. ಒಂದು ಸೈಡು ಒಂದು 5 ಮಿನಿಟ್ಸ್, ಇನ್ನೊಂದು ಸೈಡು 5 ಮಿನಿಟ್ಸ್. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ಒಂದೊಂದು ಮೀನನ್ನು ತೆಗೆದಿಟ್ಕೊಳ್ಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀತಿ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಹಾಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಬಂಗುಡೆ ಮಸಾಲ ಫ್ರೈ ರೆಡಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೋಡಿ, ಫಿಶ್ ಎಲ್ಲ ಚೆನ್ನಾಗಿ ಬೆಂದಿದೆ. ರುಚಿ ಇರಲಿ, ಖುಷಿ ಇರಲಿ, ನಿಮ್ಮ ಮನೆ ತುಂಬ ಸುವಾಸನೆಯಿಂದ ತುಂಬಿರಲಿ. ಮತ್ತೆ ಸಿಗೋಣ ನೀತಿ ರುಚಿ ಜೊತೆ.
ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಹ್ಯಾಪಿ ಕುಕಿಂಗ್.